ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ತಾತಹಳ್ಳಿ ಗ್ರಾಮದ ಸರ್ವೆ ನಂಬರ್ 137ರಲ್ಲಿ 108 ಎಕರೆ ಜಮೀನು ಇದ್ದು, ಈ ಜಮೀನಿನಲ್ಲಿ ಸುಮಾರು ವರ್ಷಗಳಿಂದ ಗ್ರಾಮಸ್ಥರು ಅನುಭವದಲ್ಲಿದ್ದು ಕೃಷಿ ಚಟುವಟಿಕೆಗಳು ನಡೆಯುತ್ತಿದ್ದು, 3-4 ಎಕರೆ ಜಾಗದಲ್ಲಿ ವಾಸದ ಮನೆಗಳು ಇದ್ದು ದಾಖಲೆಗಳು ಸಹ ನಮ್ಮ ಬಳಿ ಇವೆ. ಆದರೆ ಈಗ ಇದೇ ಸರ್ವೆ ನಂಬರ್ನಲ್ಲಿ 58 ಎಕರೆ ಜಾಗವನ್ನು ಖಾಸಗಿಯವರಿಗೆ ಖಾತೆ ಮಾಡಲು ಅಧಿಕಾರಿಗಳು ಮುಂದಾಗಿದ್ದು, ಈ ಜಾಗದ ವಿಚಾರವಾಗಿ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಾತಹಳ್ಳಿ ನಾರಾಯಣಸ್ವಾಮಿ ತಿಳಿಸಿದರು. ತಾತಹಳ್ಳಿ ಇದೇ ಊರಿನವ್ರು ಎಲ್ಲ ಇಲ್ಲಿರೋರೆಲ್ಲ ನಮ್ಮ ಊರು ಗ್ರಾಮಸ್ಥರೇ. ಸರ್ವೆ ನಂಬರ್ 137ರಲ್ಲಿ 108 ಎಕರೆ ಜಮೀನಿತ್ತು. ಅದರಲ್ಲಿ ಪೂರ್ತಿ ಅನುಭವದವರು ಎಲ್ಲ ರೈತರೇ ಇದ್ದಾರೆ. ನಮ್ಮೂರಿನ ಜನಗಳೇ ಇದ್ದಾರೆ. ಒಂದು 3-4 ಎಕರೆನಲ್ಲಿ ಎಲ್ಲ ಮನೆಗಳು ಕಟ್ಟಿದ್ದಾರೆ. ಎಲ್ಲ ಮನೆಗಳು ಎಲ್ಲ ಲಕ್ಷಾಂತರ ಸಾಲಗಳು ಮಾಡಿಬಿಟ್ಟು ಎಲ್ಲ ಫೈನಾನ್ಸಲ್ಲಿ ಅಲ್ಲಿ ಎಲ್ಲ ಎತ್ಕೊಂಡ್ಬಿಟ್ಟು ಮನೆಗಳು ಕಟ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಬಟ್ ಈ ನಡುವೆ ಇಲ್ಲ ನಮಗೆ 30ನೇ ತಾರೀಕು ಯಾರಿಗೂ ಬೇರೆಯವ್ರಿಗೆ ಎಲ್ಲ ರಿಜಿಸ್ಟರ್ ಆಗಿದೆ ಅಂದ್ಬಿಟ್ಟು ನಮಗೆ ಮಾಹಿತಿ ಗೊತ್ತಾಯಿತು. ಆಮೇಲೆ ನಾವೆಲ್ಲ ಎನ್ಕ್ವೈರಿ ಮಾಡಿದಾಗ ಅದು ನಿಜಾನೇ ಅಂತ ನಮಗೂ ಗೊತ್ತಾಯಿತು. ನಾವು ದಾಖಲೆಗಳು ಕೂಡ ತೊಗೊಂಡಿದ್ದೀವಿ. ಅದರ ಬಗ್ಗೆ ಅದೆಲ್ಲನೂ ಕರೆಕ್ಟಾಗಿದೆ, ಎಲ್ಲ ರಿಜಿಸ್ಟರ್ ಆಗಿರೋದು ಕೂಡ. ಇವಾಗ ಯಾರ್ಯಾರಿಗಾಗಿದೆ ಅಂದ್ಬಿಟ್ಟು ನಾವು ಅದನ್ನು ತಾಲೂಕು ಆಫೀಸರ್ಗೆ ಅರ್ಜಿ ಕೊಟ್ಟಿದ್ದೀವಿ. ಆದರೆ ಯಾರ್ಯಾರು ಬೇಕು, ಯಾರ್ಯಾರು ಡೀಡ್ ಆಗಿದೆ ಅಂದ್ಬಿಟ್ಟು ಇವಾಗ ತೊಗೊತೀವಿ. ಆಮೇಲೆ ಇವಾಗ ಏನೇ ಆಗಲಿ ನಮ್ಮೂರಿಗೆ ಯಾರು ಇವಾಗ ಇರೋ ಜನಗಳಿಗೆ ಏನು ತೊಂದರೆ ಆಗ್ದಿರ ಯಾರಿಗಾರು ಆಗಿದೆ ರಿಜಿಸ್ಟ್ರು ಅದನ್ನೆಲ್ಲ ರದ್ದುಪಡಿಸ್ಬೇಕಂದ್ಬಿಟ್ಟು ನಾವೆಲ್ಲನೂ ತಕರಾರು ಅರ್ಜಿಗಳು ಕೊಟ್ಟಿದ್ದೀವಿ. ಇನ್ನು ಮುಂದಿನ ಕ್ರಮ ನಾವೆಲ್ಲನೂ ಎಲ್ಲ ಊರು ಒಟ್ಟುಗೂಡಿಸಿ ಎಲ್ಲ ನಾವು ತಾಲೂಕು ಆಫೀಸು ಮತ್ತು AC ಆಫೀಸು DC ಆಫೀಸ್ಗೆಲ್ಲನೂ ಧರಣಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದೆಲ್ಲ ಮುಂದೆ ಇನ್ನೂ ಏನೇನಾಗುತ್ತೆ ಎಲ್ಲ ಸರ್ಕಾರ ಗಮನಕ್ಕೆ ಹೋಗಲಿ ಅಂದ್ಬಿಟ್ಟು ನಿಮ್ಮ ಹತ್ರ ಹೇಳ್ತಾ ಇದ್ವಿ. ತೋಟಗಳು ಮಾಡಿದ್ವಿ, ಬೋರ್ವೆಲ್ ಹಾಕಿದ್ದೀವಿ. ಸುಮಾರು 50 ವರ್ಷಗಳಿಂದ ಮನೆಗಳು ಕಟ್ಕೊಂಡಿದ್ದೀವಿ. ಅಲ್ಲೇ ಜೀವನಗಳು ಮಾಡ್ತಾಯಿದ್ದೀವಿ. ಎಲ್ಲ ತೋಟಗಳಲ್ಲೂ ಮನೆಗಳಿದೆ. ಅದು ಬೇಕಾದರೆ ಇವಾಗ ಒಂದು ವಿಡಿಯೋ ಮಾಡಿಬಿಡೋಣ ಬನ್ನಿರಿ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಜೋಡಿ ಗ್ರಾಮವಾದ ತಾತಹಳ್ಳಿ ಸರ್ವೆ ನಂಬರ್ 137ರಲ್ಲಿ ಸುಮಾರು ವರ್ಷಗಳಿಂದ ಗ್ರಾಮಸ್ಥರು ಅನುಭವದಲ್ಲಿದ್ದು ಕೃಷಿ ಚಟುವಟಿಕೆಗಳನ್ನು ನಡೆಸುತ್ತಿವೆ. ಈಗ ಇದೇ ಸರ್ವೆ ನಂಬರ್ನಲ್ಲಿ ದುರಸ್ತಿಯಾಗಿ ಖಾಸಗಿಯವರಿಗೆ ನೋಂದಣಿ ಮಾಡಿದ್ದಾರೆ ಎಂಬ ಮಾಹಿತಿ ಮೇರೆಗೆ ತಹಶೀಲ್ದಾರ್ ಅವರಿಗೆ ತಕರಾರು ಅರ್ಜಿಯನ್ನ ನೀಡಿದ್ದೇವೆ ಎಂದು ಅವರು ತಿಳಿಸಿದರು. ಅವ್ರದ್ದು ಶಾರದಾ ಡೆವಲಪರ್ಸ್ ಅಂತ ಅಷ್ಟು ಮಾತ್ರ ಗೊತ್ತು. ಎಷ್ಟು ಎಕರೆ ಆಗಿದೆ ಅವ್ರಿಗೆ? 58 ಎಕರೆ 90 ಗುಂಟೆ. ಟೋಟಲ್ ಪ್ರಾಪರ್ಟಿ ಎಷ್ಟಿದೆ ಇಲ್ಲಿ? ಟೋಟಲ್ 108 ಎಕರೆ ಇತ್ತು. 108 ಎಕರೆನಲ್ಲಿ 108 ಎಲ್ಲ ಪಾಣಿಗಳು ವರ್ಷದಾರರು ಎಲ್ಲ ಇಲ್ಲೇ ಇದ್ದಾರೆ. ಮಿಕ್ಕಿರೋದು ಇನ್ನೆಲ್ಲ ನಾವು ಅದರಲ್ಲೇ ಬೆಳೆಗಳಿಕೊಂಡು ಅದರಲ್ಲೇ ಜೀವನ ಮಾಡ್ತಾ ಇರೋದು. ಬೇರೆ ಜಮೀನುಗಳು ಯಾರಿಗೂ ಏನು ಇಲ್ಲ. ಎಷ್ಟು ವರ್ಷಗಳಿಂದ ನೀವು ಆ ಜಮೀನಲ್ಲಿ ಇದ್ದೀರಾ? ಸುಮಾರು 50 ವರ್ಷಗಳಿಂದ ಇದ್ದೀವಿ. ಈಗ ಈ ಥರ ಆಗಿ ಎಷ್ಟು ಆಗಿದೆ ಅಂತ ಮಾಹಿತಿ ಇದೆ ನಿಮಗೆ? ಈ ಥರ ಬೇರೆಯವ್ರಿಗೆ ಆಗಿದೆ ಅಂತ ಬಿಡೋಣ ಗೊತ್ತಿದೆ ನಿಮಗೆ? ಗೊತ್ತಿದೆ. ಇಲ್ಲ ಒಂದು ವಾರದಿಂದ ಗೊತ್ತಾಗಿದೆ. 31ನೇ ತಾರೀಕು ಚಿಂತಾಮಣಿಯಲ್ಲಿ ಎಲ್ದು ಶಿಡ್ಲಘಟ್ಟದಲ್ಲಿ ಬಿಟ್ಬಿಟ್ಟು ಚಿಂತಾಮಣಿಯಲ್ಲಿ ಸಬ್ ರಿಜಿಸ್ಟ್ರಲ್ಲಿ ಚಿಂತಾಮಣಿಯಲ್ಲಿ ರಿಜಿಸ್ಟರ್ ಆಗಿದೆ. ಇಲ್ಲಿ ಶಿಡ್ಲಘಟ್ಟದಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಅಲ್ಲಿ ಮಾಡಿಬಿಟ್ಮೇಲೆ ಇಲ್ಲಿ ಅವ್ರ ಹೆಸರು ಖಾತೆ ಬಂದಾಗ ನಮಗೆ ಮಾಹಿತಿ ಗೊತ್ತಾಗಿದೆ. ಅದಕ್ಕೆ ನಾವೆಲ್ಲನೂ ಊರಿನಲ್ಲೆಲ್ಲ ಹೋಗ್ಬಿಟ್ಟು ನಾವು ತಕರಾರು ಅರ್ಜಿಗಳು ಊರಿನಲ್ಲಿ ಅಲ್ಲಿ ಅನುಭವದವ್ರು ಏನೇನಿದ್ದಾರೋ ಅವ್ರ ಕೈಲೆಲ್ಲ ತಕರಾರು ಅರ್ಜಿ ಕೊಟ್ಟಿದ್ದೀವಿ. ಇನ್ನೂ ಸ್ವಲ್ಪ ಜನ ಮಿಕ್ಕೋಗಿದ್ರು ಅವ್ರ ಕೈಯಲ್ಲಿ ಇವತ್ತು ಕೊಡಿಸ್ತಾ ಇದ್ದೀವಿ. ಎಲ್ಲ ಹೇಳ್ತಾ ಇದ್ದಾರಾ ಅಧಿಕಾರಿಗಳೆಲ್ಲ ತಡೆ ಆಜ್ಞೆ ಮಾಡಿದ್ದಾರೆ. ಅವರು ಎಲ್ಲ ನೀವು ಪೂರ್ತಿ ಏನೇನು ನಿಮ್ಮ ಹತ್ರ ದಾಖಲೆಗಳಿದೆ ಎಲ್ಲ ಕೊಡಿ ಒಂದೊಂದು ಸೆಟ್ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಸಬ್ಮಿಟ್ ಮಾಡಿದ್ದೀವಿ ನಾವೆಲ್ಲ ಅಂತ ತಾಲೂಕು ಆಫೀಸ್ಗೆ ಮಾಡಿದ್ವಿ. 37 ಸರ್ವೆ ನಂಬರಲ್ಲಿ ಸುಮಾರು ಒಂದು 30 ಎಕರೆ ಬಿಟ್ಟು ಈ ಬ್ರಾಹ್ಮಣರು ಅಂತಿದ್ದಾರೆ N ಸುಬ್ಬಯ್ಯ ಅಂತ ಅವ್ರಿಗೆ ಮತ್ತು ಇನ್ನೂ ಒಂದು 20 ಎಕರೆ ಎಲ್ಲ ಬಿಟ್ಬಿಟ್ಟು ಮಿಕ್ಕಿರೋ ಜಮೀನು ಮಾತ್ರನೇ MS ಸೂರ್ಯನಾರಾಯಣ ಶಾಸ್ತ್ರಿ ಅವ್ರಿಗೆ ಏನು ಅಲರ್ಟ್ ಆಗಿತ್ತೋ ಟೆನೆನ್ಸಿನಲ್ಲಿ ಅವ್ರು 35 ಎಕರೆ ಜಮೀನು ಅಲರ್ಟ್ ಆಗಿತ್ತು. ಅವ್ರ ಹತ್ರ ನಾವೆಲ್ಲ ಊರಿನವರೆಲ್ಲ ಪರ್ಚೇಸ್ ಮಾಡಿರೋದು. ಪೂರ್ತಿ MS ಸೂರ್ಯನಾರಾಯಣ ಶಾಸ್ತ್ರಿ ಅವ್ರ ಕಡೆಯಿಂದ ನಾವು ದುಡ್ಡು ಕೊಟ್ಟು ತಗೊಂಡಿರೋದು. ಇನ್ನೇನು ಫ್ರೀಯಾಗಿ ಬರೆದು ಕೊಟ್ಟಿಲ್ಲ ಅವರು. ಆ ಜಮೀನು ಮಾತ್ರನೇ 35 ಎಕರೆ ಏನಿದೆ ಅದನ್ನು ಮಾತ್ರನೇ ಇವರೆಲ್ಲ ಹೊಸ ನಂಬರ್ಗಳು 7 ನಂಬರಲ್ಲಿ ಕೂರಿಸಿದ್ದಾರೆ. ಹೊಸ ನಂಬರ್ 7 ಅವನಿ ಮಠ ಅಂತ ಕೂರಿಸ್ಬಿಟ್ಟು ಪೂರ್ತಿ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ ಶಾರದಾ ಡೆವಲಪರ್ಸ್ ಅನ್ನೋರಿಗೆ. ಇನ್ನು ಬೇರೆ ಯಾವುದಕ್ಕೂ ಆ ಥರ ಮಾಡಿಲ್ಲ. ಇನ್ನೂ ಇರೋ ಜಮೀನನ್ನ ಹೊಸ ನಂಬರ್ ಕೂರಿಸಿ ಅದೆಲ್ಲ ಹಾಗೇ ಇದೆ. ಇನ್ನು ಮಿಕ್ಕಿರೋ ಜಮೀನು 135 ಎಕರೆಯಲ್ಲಿ ಏನಿದೆ ಅದನ್ನು ಮಾತ್ರನೇ ಹೊಸ ನಂಬರ್ಗಳು ಆಗಿಬಿಟ್ಟು 7 ನಂಬರ್ ಆಗಿಬಿಟ್ಟು 7 ನಂಬರನ್ನು ಪೂರ್ತಿ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಬ್ರಾಹ್ಮಣರು ಇವಾಗ ಇರೋದು ಪೂರ್ತಿ ST ನಾಯಕ ಜನಾಂಗ ಬಿಟ್ಟು ಇನ್ಯಾರು ಇಲ್ಲ ಇದರಲ್ಲಿ. ಪೂರ್ತಿ ಊರು ಮನೆಗಳು ಕಟ್ಟಿರೋದು ಜಮೀನು ಅನುಭವದಲ್ಲಿರೋದು ಕೂಡ ಪೂರ್ತಿ ಎಲ್ಲ ST ನಾಯಕರೇ ಇರೋದು. ಈ ಊರಿನಲ್ಲಿ SC ST ಬಿಟ್ಟರೆ 3 ಮನೆ ಮಾತ್ರ ಬ್ರಾಹ್ಮಿಣ್ಸ್ ಮನೆ ಇರೋದು. 2 ಮನೆಯೇ, 3 ಇಲ್ಲ 2 ಮನೆಯೇ ಇರೋದು. ಇನ್ನೆಲ್ಲ SC ST ಇರೋ ಜನಾಂಗ ಇದು. ಇನ್ನೆಲ್ಲ ಹಿಂದುಳಿದಿರೋ ಜನಗಳು ಇರೋದು ಇದರಲ್ಲೇ. ಈ ಥರ ಇದೆ. ಇದು ಸರ್ಕಾರ ಗಮನಕ್ಕೂ ನೀವು ಸ್ವಲ್ಪ ಎಲ್ಲ ಹೇಳಿ ನಮಗೆಲ್ಲ ಸಹಾಯ ಮಾಡಬೇಕಂತ ಕೋರ್ಕೊಳ್ತಾ ಇದ್ವಿ.
ಬಾಲಸುಬ್ರಹ್ಮಣ್ಯಂ ಅಂತ. ನಾನು ಇದೇ ಗ್ರಾಮದವನು. ನಮ್ಮದು 137 ಸರ್ವೆ ನಂಬರಲ್ಲಿ ಜಮೀನು ಮನೆ ಎಲ್ಲ ಇದೆ. ಆ್ಯಕ್ಚುಲಿ ಫಸ್ಟು 1962 ಇಸ್ವಿನಲ್ಲಿ ಎನ್ ಸುಬ್ಬಯ್ಯ ಅನ್ನೋರಿಗೆ 30 ಎಕರೆ ಗ್ರಾಂಟ್ ಆಗಿತ್ತು ಸರ್ಕಾರದಿಂದ. ಮತ್ತು ಸೂರ್ಯನಾರಾಯಣ ಶಾಸ್ತ್ರಿ ಅನ್ನೋರಿಗೆ 35 ಎಕರೆ ಜಮೀನು ಗ್ರಾಂಟ್ ಆಗಿತ್ತು. ಸೂರ್ಯನಾರಾಯಣ ಶಾಸ್ತ್ರಿ ಅನ್ನೋರು ಎಲ್ಲರಿಗೂ 35 ಎಕರೆ ಜಮೀನನ್ನ 3 ಎಕರೆ ಉಳಿಸ್ಕೊಂಡು 33 ಎಕರೆ ಮಾರಾಟ ಮಾಡಿದ್ದಾರೆ. ಸುಮಾರು 1962 ಇಸ್ವಿಯಿಂದ ಮಾರಾಟ ಯಾರ್ಯಾರು ತೊಗೊಂಡಿರೋ ಜಮೀನು ಅವರೇ ಪೊಸಿಷನಲ್ಲಿದ್ದಾರೆ. 10 ವರ್ಷದಿಂದ ಒಂದು ಬೋಗಸ್ ಆಗಿ ಒಂದು ಪಾಣಿ ಇದು ಮಾಡಿ ಆ ಬೋಗಸ್ ಪಾಣಿಯಿಂದ ಅವಳಿ ಮಾಡಿದವರು ರೈತರಿಗೆಲ್ಲ ಮೋಸ ಮಾಡಿ ಬೇರೆ ಯಾರಿಗೂ ಮಾರಿದ್ದಾರೆ ಜಮೀನು. ದಯವಿಟ್ಟು ಆ ಬೋಗಸ್ ಪಾಣಿನ ಕ್ಯಾನ್ಸಲ್ ಮಾಡಿ ಆ ರೈತರಿಗೆ ಅವ್ರ ಜಮೀನು ಬಿಟ್ಕೊಡ್ಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ. ಸೂರ್ಯನಾರಾಯಣ ಶಾಸ್ತ್ರಿ ಇವ್ರ ಅಪ್ಪನೇ ಇವ್ರ ಕಡೆಯಿಂದನೇ ನಾವೆಲ್ಲ ಮಾಡ್ಕೊಂಡಿರೋ. ಇದು ತಾತಹಳ್ಳಿ ಇವರೆಲ್ಲನೂ ತಾತಹಳ್ಳಿ ಅನ್ನೋದು ಅವಳಿ ಮಠದ ಜೋಡಿ ಗ್ರಾಮ. 1962 ಇಸ್ವಿನಲ್ಲಿ ಒಂದು ಸ್ಪೆಷಲ್ DC ಕಡೆಯಿಂದ ಎಲ್ಲ ಸರ್ಕಾರಕ್ಕೆ ಜಮೀನು ತೊಗೊತಾ ಇದ್ದೀವಿ ಅಂತೇಳಿ ಇದು ಮಾಡಿದಾಗ ಅವಳಿ ಮಠದ ಜಮೀನೆಲ್ಲನೂ ಈ ಊರಿನವ್ರಿಗೆ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಊರಲ್ಲಿ ಯಾರ್ಯಾರು ಮುಖಂಡರು ಇರ್ತಾರೆ ಅವ್ರಿಗೆಲ್ಲ ಗ್ರ್ಯಾಂಟ್ ಮಾಡಿ ಗ್ರಾಮಸ್ಥರಿಗೆ ಬಿಟ್ಕೊಟ್ಟಿತ್ತು. ಸುಮಾರು 100 ಎಕರೆ ಜಮೀನು. ಮತ್ತೆ ಅದು ಅವಳಿ ಮಠದವರು ಬೋಗಸ್ ಪಾಣಿ ಮಾಡಿ ಅದರಲ್ಲಿ ಸುಮಾರು ಒಂದು 60-70 ಎಕರೆ ಜಮೀನು ಮಾರಿಬಿಟ್ಟು ರೈತರಿಗೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾತಹಳ್ಳಿಯ ಟಿ ಶ್ರೀನಾಥ್, ಬಾಲಸುಬ್ರಹ್ಮಣ್ಯ, ಮಾರೇಗೌಡ, ಆದಿನಾರಾಯಣಪ್ಪ, ಟಿಎಂ ಮಂಜುನಾಥ್, ಪೂಜಪ್ಪ, ವೆಂಕಟ ನರಸಿಂಹಪ್ಪ, ಕೃಷ್ಣಪ್ಪ, ಗೋಪಾಲ್, ಮುನಿಯಪ್ಪ, ಮುನಿರಾಜು, ವೆಂಕಟೇಶ್, ರತ್ನಮ್ಮ, ಆನಂದಮ್ಮ, ಪಾಪಮ್ಮ, ವೆಂಕಟಲಕ್ಷ್ಮಮ್ಮ, ರಾಮಕ್ಕ, ಮಂಜುನಾಥ್, ಆನಂದ್, ಅಜಯ್, ಆಂಜಿನಪ್ಪ, ವೆಂಕಟಪತಿ, ತಿರುಮಲಪ್ಪ, ಮೋಹನ್ ಸೇರಿದಂತೆ ಇನ್ನೂ ಮುಂತಾದವರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ನಮ್ಮಲ್ಲಿ ರಿಜಿಸ್ಟರ್ ಆಗಿ ಬೋಗಸ್ ಮಾಡಿದಾರಲ್ಲ ಎಲ್ಲ ಅದ್ರ ಸಂಬಂಧಪಟ್ಟಿದ್ದೆ. ನೋಡಿ ಅಲ್ಲಿಂದ ಹಿಡಿದು ನೋಡ ತೆಂಗಿನ ಮರಗಳು ಅಲ್ಲಿ ಕಾಣ್ತಾ ಇದೆಲ್ಲ ಮರಗಳು ಅಲ್ಲಿ ಲಾಸ್ಟ್ ಎಷ್ಟು ಕಾಣಿಸುತ್ತೆ ಅದೆಲ್ಲಾನು ಇದೇ ಇರುವಂತ ನಮ್ಮೂರಿನಲ್ಲಿರುವಂತ ರೈತರದೇ ಇದೆಲ್ಲ ಜಮೀನು. ಆ ತೋಪುಗಳು ತೆಂಗಿನ ಮರಗಳು ನೋಡು, ಈ ಉಳು ಮನೆಗಳು ಎಲ್ಲ ಬೋರ್ವೆಲ್ಗಳಾಗಿರೋ ಜಾಗನೇ ನೋಡಿ. ಈ ಕಡೆ ಇನ್ನು 25 ಎಕರೆ ಮಾವಿನ ತೋಪ ಐತೆ, ಅದೆಲ್ಲಾನು ಇದು ಸಂಬಂಧಪಟ್ಟಿದ್ದೆ. ಇವಾಗೆಲ್ಲಾನು ನಾವು ಕಂಪ್ಲೇಂಟ್ ಮಾಡ್ತಾ ಇರೋದು ನಿಮ್ಗೆ ಪೂರ್ತಿ ಮಾತ್ರ ಬಿಟ್ಟವ್ರೆ. ಇದು ಮಾತ್ರ ಬಿಟ್ಟಿದ್ದಾರೆ. 30 ಎಕರೆ ಮಾತ್ರ ಬಿಟ್ಟು ಇನ್ನು ಮಿಕ್ಕಿದ ಎಲ್ಲಾನು ಮಾಡ್ಕೊಂಡಿದ್ದಾರೆ. ಎಲ್ಲ ರಿಜಿಸ್ಟರ್ ಹೊಡೆದು ಬಿಟ್ಟಿದ್ದಾರೆ.